ಹಲೋ ಎವ್ರಿವನ್, ವೆಲ್ಕಮ್ ಟು ಪೂರ್ಣಸ್ ವ್ಲಾಗ್. ನಾನು ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರು ದಸರಾ 2025 ಅಪ್ಡೇಟ್ಸ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 3-4 ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಇನ್ನು ರಿಮೈನಿಂಗ್ ಅಪ್ಡೇಟ್ಸ್ ಏನಿದೆ ಅದನ್ನು ಇವತ್ತು ನಾನು ಶೂಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಪ್ಲೇಸ್ನು ಅಪ್ಡೇಟ್ ಮಾಡ್ತಾ ಇರೋದು ಅದೇ ಪ್ಲೇಸ್, ಶೋಗಳು ಯಾವ ಪ್ಲೇಸಲ್ಲಿ ನಡೆಯುತ್ತೆ ನಾನು ಅದೇ ಪ್ಲೇಸ್ಗೆ ಹೋಗಿ ಅಪ್ಡೇಟ್ಸ್ ಆಲ್ಮೋಸ್ಟ್ ತಗೋತಾ ಇದ್ದೀನಿ. ಸೊ ನಾನು ಇನ್ಸ್ಟಾಗ್ರಾಮ್ ಮತ್ತು ನಾನು ಯೂಟ್ಯೂಬ್ಗೆ ಎರಡಕ್ಕೂ ನಾನು ಅಪ್ಡೇಟ್ಸ್ದು ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ರಿಮೈನಿಂಗ್ ಅಪ್ಡೇಟ್ಸ್ನ ನಾನು ಪೋಸ್ಟ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ನಂದು ಫಸ್ಟ್ ಅಪ್ಡೇಟ್ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಚೆನ್ನಾಗಿ ಅಪ್ಡೇಟ್ಸ್ ಎಲ್ಲ ಚೆನ್ನಾಗಿ ಹೇಳಿದ್ದೀರಾ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇವತ್ತು ಪಾರ್ಟ್ ಶೂನ ಖುಷಿಲಿ ಶೂಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಈ ಥರ ಸಪೋರ್ಟ್ ಮಾಡಿದರೆ ಜನರು ನಾನು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಇನ್ನೂ ಇಂಪಾರ್ಟೆಂಟ್ ವಿಷಯ ಏನಿರುತ್ತೆ ಮೈಸೂರು ದಸರಾ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಪ್ರೀವಿಯಸ್ ಆಗಿ ಮೈಸೂರು ದಸರಾ ಆನೆಗಳ ವಿಡಿಯೋ ಮಾಡಿದ್ದೆ. ಅದು ನಾನು ನನ್ನ ಜೊತೆ ಆನೆಗಳು ನಿಂತಿರೋ ವಿಡಿಯೋ ಮಾಡಿದ್ದೆ. ಬಟ್ ಇವಾಗ ನಾನು ಸಪ್ರೇಟಾಗಿ ನೀಟಾಗಿ ಆನೆಗಳದೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ವಾಕಿಂಗ್ ಬರೋದೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡೋಣ, ನೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಇನ್ಸ್ಟಾ ಮತ್ತು ಯೂಟ್ಯೂಬ್ಗೆ ನೀಟಾಗಿ ಕ್ಯಾಪ್ಚರ್ ಮಾಡಿ ಆನೆದೇ ಸಪ್ರೇಟಾಗಿ ತೊಗೋತೀನಿ. ಯಾಕೆಂದರೆ ನನ್ನ ಜೊತೆ ಇರೋದು ಆಲ್ರೆಡಿ ನಾನು ತೊಗೊಂಡಿದ್ದೀನಿ, ಅದನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಈಗ ಸಪ್ರೇಟಾಗಿ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಈಗ ಅಂದರೆ ಇವತ್ತು ಬೇರೆ ಅಪ್ಡೇಟ್ಸ್ ಜೊತೆ ಆ ಅಪ್ಡೇಟ್ ಕೂಡ ತಗೊಳ್ಳೋಣ ಅನ್ಕೊಂಡಿದ್ದೀನಿ. ಇವತ್ತು ಅಷ್ಟೇ ಯಾವ ಟೈಮಿಗೆ ಬರುತ್ತೆ ಅಂತಾನು ಕೂಡ ಅಲ್ಲಿ ಹೋದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಮಂಟಪ ಹತ್ರ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ನಮ್ಮದು ನೆಕ್ಸ್ಟ್ ಅಪ್ಡೇಟ್ನ ಇಲ್ಲಿ ಶೂಟ್ ಮಾಡಬೇಕು. ಇನ್ನು ಟಾರ್ಚ್ ಲೈಟ್ ಪರೇಡ್ ಗ್ರೌಂಡ್ಗೆ ರೀಚ್ ಆಗಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಅಪ್ಡೇಟ್ಸ್ ಇಲ್ಲಿ ನಾನು ಶೂಟ್ ಮಾಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಅಲ್ಲಿ ತುಂಬ ಜನ ಕ್ಲೀನ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಝೂಮ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಬಂದು ಡ್ರೋನ್ ಶೋ ಸೆಪ್ಟೆಂಬರ್ 28 ಮತ್ತು 29 ಟ್ರಯಲ್ ಶೋಸ್ ಇರುತ್ತೆ. ಮೇನ್ ಶೋ ಬಂದ್ಬಿಟ್ಟು ಅಕ್ಟೋಬರ್ 1 ಮತ್ತು ಅಕ್ಟೋಬರ್ 2 ಇರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಟಾರ್ಚ್ ಲೈಟ್ ಪರೇಡ್ ಗ್ರೌಂಡ್ ಬನ್ನಿ ಮಂಟಪದಲ್ಲಿ ಲೊಕೇಟ್ ಆಗಿದೆ. ಸೊ ನೆಕ್ಸ್ಟ್ ಅಪ್ಡೇಟ್ ಟಿಕೆಟ್ ಅಪ್ಡೇಟ್ಸ್ಗೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡಿ. ನನ್ನ ಅಕೌಂಟ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ದಸರಾದಲ್ಲಿ ಹೇಗೆ ಹೋಗಬೇಕು, ಯಾವ ಥರ ಪ್ಲಾನ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಏರ್ ಶೋಗೆ ಇಂಡಿಯನ್ ಏರ್ ಫೋರ್ಸಿಂದ ಪರ್ಮಿಷನ್ ಸಿಕ್ಕಿದೆ. ಸೆಪ್ಟೆಂಬರ್ 27 ಏರ್ ಶೋ ನಡೀತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಪೋಸ್ಟ್ ಮಾಡ್ತೀನಿ. ನನ್ನ ವೀಡಿಯೋಸ್ನ ಚೆಕ್ ಮಾಡ್ತಾರೆ. ಸೊ ನಿಮಗೆ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ ರಿಲೇಟೆಡ್ ಟು ಮೈಸೂರು ದಸರಾ 2025ನ ನಾನು ಕೊಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದೇ ರೋಡಲ್ಲಿ ಆನೆಗಳನ್ನ ಇಟ್ಕೊಂಡು ಬರ್ತಾ ಇರುತ್ತೆ. ಈಗ RRR ರೋಡಲ್ಲಿ ಇದೆಯಲ್ಲ ಅಲ್ಲಿದ್ದೀವಿ. ಇವಾಗ ಮತ್ತೆ ಗರುಡ ಮಾಲಲ್ಲಿ ಪಾರ್ಕಿಂಗ್ ಮಾಡ್ತೀವಿ. ಡೆಕತ್ಲಾನ್ ಹತ್ರ ಪಾರ್ಕಿಂಗ್ ಮಾಡಿ ಆನೆ ನೋಡೋಕೆ ಹೋಗಬೇಕು. ಇನ್ನೂ ಟೈಮ್ ಇದೆ. ಸೊ ನನಗೆ ಸ್ವಲ್ಪ ಶಾಪಿಂಗ್ ಇದೆ, ಅದನ್ನ ಮಾಡಿಕೊಂಡು ಆನೆಗಳು ನೋಡೋಕೆ ಹೋಗ್ತೀನಿ. 5:30ಗೆ ಹೋಗ್ಬೇಕಿರೋ ಆನೆ 5 o'clockಗೆ ಹೋಗಿದೆ. ಸೊ ನಾನು ರೀಚ್ ಆದ ತಕ್ಷಣ ಆಲ್ರೆಡಿ ಆನೆಗಳೆಲ್ಲ ಹೋಗ್ಬಿಟ್ಟಿತ್ತು. ಎಲ್ಲ ಸೆಟಪ್ ಮಾಡಿದ್ದಾರೆ, ಬಟ್ ಆನ್ ಮಾಡ್ತಾ ಇಲ್ಲ. ಡೈಲಿ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅವಾಗ ಕಂಪ್ಲೀಟಾಗಿ ಆನ್ ಮಾಡ್ತಾರೆ. ಬಟ್ ಯಾವ ಥರ ಬೇಕು ಎಲ್ಲಿಗೆ ಅಂತೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ.